ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂಥ 5ನೇ ತರಗತಿಯ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ತಮಗೆಲ್ಲ ಪ್ರೊವೈಡ್ ಮಾಡುತ್ತೇನೆ. ದಯವಿಟ್ಟು ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದೆ ಬರ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ನಾನು ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ B1 ಆಗಿರುತ್ತೆ. ವಿದ್ಯಾರ್ಥಿಗಳೇ, ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ವಿಭಾಗ 1 ಕನ್ನಡ ಪತ್ರಿಕೆ ಇರುತ್ತೆ. ಕನ್ನಡ ಪತ್ರಿಕೆಯಲ್ಲಿ ಪ್ರಶ್ನೆ 1, ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ? ಇದಕ್ಕೆ ಆಪ್ಷನ್ ಸಿ ಎದರಿಸು. ಪ್ರಶ್ನೆ ಸಂಖ್ಯೆ 2, ಮಳೆ ಪ್ಲಸ್ ಕಾಲ ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಆದೇಶ ಸಂಧಿ. ಕ ಹೋಗಿ ಗ ಅಲ್ಲಿ ಆಗಮ ಆದೇಶ ಆಗ್ತಕ್ಕಂಥದ್ದು, ಹಾಗಾಗಿ ಇದಕ್ಕೆ ಆದೇಶ ಸಂಧಿ. 3ನೇ ಪ್ರಶ್ನೆ, ಉತ್ತಮ ಪದಕ್ಕೆ ವಿರುದ್ಧಾರ್ಥಕ ಪದ ಹದಮ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 4ನೇ ಪ್ರಶ್ನೆ, ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಏನಪ್ಪ ಅಂದರೆ ಚಂಪಾ ಅಂತಕ್ಕಂಥದ್ದು. 5ನೇ ಪ್ರಶ್ನೆ, ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡಿ ಪದ ಸೇರಿಸಿ ಅಂತ ಹೇಳಿದರೆ ಹಣ್ಣು ಹಂಪಲು ಅಂತ ಕರಿತೀವಿ ನಾವು ವಿದ್ಯಾರ್ಥಿಗಳೇ, ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 6, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಆರಿಸಿ. ಜಯ, ಭಯ, ಯಶಸ್ಸು, ವಿಜಯ. ಇದರಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 7, ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ನಾವು ಏನಂತ ಕರಿತೀವಿ ಅಥವಾ ಏನಂತ ಆಚರಿಸ್ತೇವೆ ಅಂದರೆ ಶಿಕ್ಷಕರ ದಿನಾಚರಣೆ ಎಂದು ಹೇಳಿ ಆಚರಿಸುತ್ತೇವೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 8, ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರೆ ಅಲ್ಲಿ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಪ್ರಶ್ನೆ ಸಂಖ್ಯೆ 9, ಇದರ ಸ ಪ್ಲಸ್ ಅ, ರ ಪ್ಲಸ್ ವ ಪ್ಲಸ್ ಅ, ರ ಪ್ಲಸ್ ಅ ಇದರ ಈ ಗುಣಿತಾಕ್ಷರವನ್ನು ಜೋಡಿಸಿದಾಗ ನಮಗೆ ಬರ್ತಕ್ಕಂಥದ್ದು ಅಥವಾ ಕೂಡಿಸಿದಾಗ ಬರ್ತಕ್ಕಂಥದ್ದು ಸರೋವರ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. 10ನೇ ಪ್ರಶ್ನೆಗೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡಂತೆಯ ಈ ಪದಕ್ಕೆ ಸರಿಯಾಗಿರ್ತಕ್ಕಂಥ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 11, ಕರ್ನಾಟಕ ಸಂಗೀತದ ಪಿತಾಮ ಅಂತಂದೇಳಿ ನಾವು ಯಾರನ್ನು ಕರಿತೀವಿ ಅಂದರೆ ಪುರಂದರದಾಸರನ್ನು ಕರಿತೀವಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 12ನೇ ಪ್ರಶ್ನೆ, ರೂಢಿನಾಮ ಪದವಲ್ಲದ ಪದ ಅಂತ ಕೇಳಿದ್ದಾರೆ. ರೂಢಿನಾಮ ಅಲ್ಲ ಅಂತಕ್ಕಂಥದ್ದು ಹಿಮಾಲಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ. ಹಿಮಾಲಯ ಅಂತಕ್ಕಂಥದ್ದು ರೂಢನಾಮವಲ್ಲದ ಪದ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 13, 2-9-1857 ಅಂಕಿಗಳಲ್ಲಿ ಕನ್ನಡಗಳನ್ನು ಬಳಸಿದಾಗ ಬರ್ತಕ್ಕಂಥ ಸರಿ ಉತ್ತರ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. 14ನೇ ಪ್ರಶ್ನೆ, ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನ ಅಂಕಿತ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಸವಣ್ಣನವರು ಅಂತಕ್ಕಂಥದ್ದು. 15ನೇ ಪ್ರಶ್ನೆ, ಅವರ್ಗೀಯ ವ್ಯಂಜನಗಳ ಸಂಖ್ಯೆ ನಿಮ್ಗೆ ಗೊತ್ತಿರತಕ್ಕಂಥದ್ದೇ 9. 16ನೇ ಪ್ರಶ್ನೆ ಡಿ ಆಪ್ಷನ್ 9 ಅಂತಕ್ಕಂಥದ್ದು. 16ನೇ ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು? ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. 17ನೇ ಪ್ರಶ್ನೆ, ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಈ ವಾಕ್ಯದಲ್ಲಿ ಬಳಸಲೇಬೇಕಾದ ಲೇಖನ ಚಿಹ್ನೆ ಯಾವುದು ಅಂತಂದರೆ ಅದಕ್ಕೆ ಪೂರ್ಣ ವಿರಾಮ ಚಿಹ್ನೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 18ನೇ ಪ್ರಶ್ನೆ, ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಆಡುವವನಿದ್ದಾನೆ ಇದು ಯಾವ ಕಾಲದಲ್ಲಿದೆ ಅಂತ ಕೇಳಿದರೆ ಆಡುವವನಿದ್ದಾನೆ ಅಂತಂದಾಗ ಅದು ಭವಿಷ್ಯತ್ ಕಾಲ ಆಗುತ್ತೆ. 19ನೇ ಪ್ರಶ್ನೆ, ಕೈ ಕೆಸರಾದರೆ ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೈ ಕೆಸರಾದರೆ ಬಾಯಿ ಮೊಸರು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. 20ನೇ ಪ್ರಶ್ನೆ, ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು? ಈ ಒಗಟನ್ನು ಬಿಡಿಸಿ ಅಂತ ಹೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ. ಇಲ್ಲಿಗೆ ಕನ್ನಡದ 20 ಪ್ರಶ್ನೆಗಳು ಮುಗಿದು ನೆಕ್ಸ್ಟ್ ಭಾಗ ಇಂಗ್ಲೀಷ್. ಭಾಗ 2ರಲ್ಲಿ ಸೆಕ್ಷನ್ 2ನಲ್ಲಿ ನಾವು ಇಂಗ್ಲೀಷನ್ನು ನೋಡ್ತೀವಿ. 1ನೇದು, ಜಾನ್ ಮೆಟ್ಸ್ ಈಸ್ ಫ್ರೆಂಡ್ಸ್ ಡ್ಯಾಶ್ ಎ ಪಾರ್ಕ್ ಅಂದರೆ ಇನ್ ಎ ಪಾರ್ಕ್ ಅಂತ ಬರುತ್ತೆ, ಹಾಗಾಗಿ ಆಪ್ಷನ್ ಎ ಇನ್ ಅಂತಕ್ಕಂಥ ಸರಿ ಉತ್ತರ. 22ನೇ ಪ್ರಶ್ನೆ, ಐ ಲಾಸ್ಟ್ ಎ ಪೆನ್ ವಿಚ್ ಯು ಗಿವ್ ಮೀ ಎಸ್ಟರ್ಡೇ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. 23ನೇ ಪ್ರಶ್ನೆ, ದ ಅಪೋಸಿಟ್ ವರ್ಡ್ ಆಫ್ ಎಲಿಜಿಬಲ್ ಈಸ್ ಇನ್ ಎಲಿಜಿಬಲ್ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ. 24ನೇ ಪ್ರಶ್ನೆ, ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಆರ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಾಗ ನೀವೇನಾದರೂ ಸಾಧಿಸ್ಬೋದು ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. 25ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್ಸ್. ಕರೆಕ್ಟ್ ಕ್ವಶನ್ ವರ್ಡ್ಸ್ ಅಂತಂದರೆ ಬುಕ್ಸ್ ಆರ್ ದೀಸ್ ಅಂತ ಇದೆ, ಹಾಗಾಗಿ ವೇರ್ ಬುಕ್ಸ್ ಆರ್ ದೀಸ್ ಅಂತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. 26ನೇ ಪ್ರಶ್ನೆ, ದ ಫ್ಲೂರಲ್ ಫಾರ್ಮ್ ಆಫ್ ಮೌಸ್ ಈಸ್ ಮೈಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 27ನೇ ಪ್ರಶ್ನೆ, ಡೀಡ್ಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ಸ್. ಡೀಡ್ಸ್ ಅಂತಂದರೆ ಆ್ಯಕ್ಷನ್, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ. ಬಿರ್ಬಲ್ ವಾಸ್ ಆ್ಯನ್ ಇಂಟೆಲಿಜೆಂಟ್ ಮ್ಯಾನ್. ಇಂಟೆಲಿಜೆಂಟ್ ಈಸ್ ಎ ದ ಅಡ್ಜೆಕ್ಟಿವ್. ಇಟ್ ಮೀನ್ಸ್ ಆ್ಯನ್ ಇಂಟೆಲಿಜೆಂಟ್ ಮೀನ್ಸ್ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ.
ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 29. ದ ಕನ್ಕ್ರೆಟೆಡ್ ಫಾರ್ಮ್ ಆಫ್ ಕುಡ್ ನಾಟ್ ಈಸ್. ದ ಕುಡ್ ನಾಟ್ ಅಂತಕ್ಕಂಥದ್ದು ನಾವು ಫಾರ್ಮ್ ಮಾಡಬೇಕಾಗಿದೆ. ಇದನ್ನು ನಾವು ಕುಡಂಟ್ ಅಂತ ಕರಿತೀವಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಕೆನಾಟ್ ಅಂತಕ್ಕಂಥದ್ದು ನಾವು ಶಾರ್ಟ್ ಫಾರ್ಮಲ್ಲಿ ಬರಿಬೋದಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 30ನೇ ಪ್ರಶ್ನೆ. ರಾಮು ಈಸ್ ಎ ವೆರಿ ಜನರಿಯಸ್ ಡ್ಯಾಸ್ ಈಸ್ ಪುವರ್ ಅಂತಿದೆ. ಬಟ್ ಈಸ್ ಪುವರ್, ಅವನು ಜನರಸ್ ಆಗಿರ್ಬೋದು, ಆದರೆ ಅವನು ಭಾಳ ಪುವರ್ ಆಗಿದ್ದಾನೆ ಅಂತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 31ನೇದಕ್ಕೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ವರ್ಬ್ಸ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ವರ್ಕ್ ಹಾರ್ಡ್ ಆ್ಯಸ್ ಎ ಸ್ಟೂಡೆಂಟ್. ವರ್ಕ್ ಅಂತಕ್ಕಂಥದ್ದು ಏನು ಅಂತಂದರೆ ನಾವು ಫಿಲ್ ಇನ್ ದ ಬ್ಲಾಂಕ್ ತುಂಬಿದಾಗ ವರ್ಕ್ಡ್ ಹಾರ್ಡ್ ಆ್ಯಸ್ ಅಂತ ಬರುತ್ತೆ. ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ. ರೈಟ್ನೆಸ್ ಆ್ಯಡ್ ಬ್ಯೂಟಿ ಟು ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್. ಚೂಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ವಿತ್ ಗಿವನ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 33ನೇ ಪ್ರಶ್ನೆ. ದ ಮೋಸ್ಟ್ ರೈಮಿಂಗ್ ವರ್ಡ್ಸ್ ಆಫ್ ದ ಡ್ರಿಲ್ ಈಸ್. ಕರೆಕ್ಟ್ ಆನ್ಸರ್ ಏನಂತಂದರೆ ಗ್ರಿಲ್ ಅಂತಕ್ಕಂಥದ್ದು ಬಿ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 34ನೇ ಪ್ರಶ್ನೆ. ಕೈಂಡು, ಮರ್ಸಿಫುಲ್, ಏಟ್ಫುಲ್, ಫೇತಿಫುಲ್ ಇದು ಐಡೆಂಟಿಫೈ ಆಫ್ ದ ಆಡ್ ಒನ್ ಅಂತ ಕೇಳಿದರೆ ಇದರಲ್ಲಿ ಎಲ್ಲವೂ ಕೂಡ ಫೇತ್ಫುಲ್ಲಿ, ಮೆರ್ಸಿಫುಲ್ಲಿ, ಕೈಂಡ್ಲಿ ಅಂತಂದರೆ ಒಂದೇ ಅರ್ಥ ಕೊಡುತ್ತೆ. ಆದರೆ ಏಟ್ಫುಲ್ ಅಂತಕ್ಕಂಥದ್ದು ಇದರಲ್ಲಿ ಆಡ್ ಒನ್ ಆಗಿರೋದ್ರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 30. ದ ವರ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ. ದ ಅಂಡರ್ಲೈನ್ ವರ್ಡ್ ಈಸ್ ಎ ಆರ್ ಆ್ಯನ್ ಅಂತ ಕೇಳಿದ್ದಾರೆ. ಅಂದರೆ ಸ್ಲೋಲಿ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ಇದೊಂದು ಅಡ್ಜೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರಶ್ನೆ ಸಂಖ್ಯೆ 36. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ವರ್ಡನ್ನು ರೀಅರೇಂಜ್ಮೆಂಟ್ ಮಾಡಿ ಬರೆದಾಗ ಬ್ಯೂಟಿ ಅಂತಕ್ಕಂಥ ಫೀಲಿಂಗ್ ಸಿಗುತ್ತೆ. ಅದು ಸರಿಯಾಗಿರ್ತಕ್ಕಂಥ ಬ್ಯೂಟಿ ಅಂತಂದರೆ BEAUTI, ಸಿ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. 37ನೇ ಪ್ರಶ್ನೆ. ದ ಅಪೋಸಿಟ್ ಆಫ್ ಲವ್ ಈಸ್. ಲವ್ಗೆ ಅಪೋಸಿಟ್ ಯಾವುದು ಅಂತಂದರೆ ಹೇಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ 38ನೇ ಪ್ರಶ್ನೆ. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ರೈಸ್ ಅಂತಂದರೆ ರೋಸ್ಗೆ ನಾವೆಂತ ಕರಿತೀವಿ, ಫಾಸ್ಟ್ ಟೆನ್ಸಲ್ಲಿ ರೈಸ್ ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. 39ನೇ ಪ್ರಶ್ನೆ. ದ ಅಪೋಸಿಟ್ ವರ್ಡ್ ಆಫ್ ಜೆಂಟ್ಲ್ಮ್ಯಾನ್ ಈಸ್. ಡಿ ಆಪ್ಷನ್ ಲೇಡೀಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 40ನೇ ಪ್ರಶ್ನೆ. ಇಫ್ ಯು ಆ್ಯಡ್ ಲೆಟ್ ಮೀ ನೋ ಅರ್ಲಿಯರ್ ಐ ಡ್ಯಾಶ್ ಹ್ಯಾವ್ ಬೀನ್ ಏಬಲ್ ಟು ಕಮ್. ಐ ವಿಲ್ ಹ್ಯಾವ್. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರುತ್ತೆ ಸ್ನೇಹಿತರೆ. ಇಲ್ಲಿಗೆ 40 ಪ್ರಶ್ನೆಗಳು ಇಂಗ್ಲೀಷ್ನ ಭಾಗ ಮುಗಿತು. ಈಗ ನೆಕ್ಸ್ಟ್ ಗಣಿತ ವಿಭಾಗ, ಭಾಗ 3 ಗಣಿತ ವಿಭಾಗ. 41ನೇ ಪ್ರಶ್ನೆ. ಇದರಲ್ಲಿ ಒಂದು ಆಯತಾಕಾರದ ತೋಟದ ಉದ್ದ ಮತ್ತು ಅಗಲ ಕ್ರಮವಾಗಿ 120 ಮೀಟರ್ ಮತ್ತು 85 ಮೀಟರ್ಗಳಾದರೆ ಅದರ ಸುತ್ತಳತೆ ಅಂತ ಕೇಳಿದರೆ ಅದರ ಸುತ್ತಳತೆ ಅಂದಾಗ ನಿಮಗೆ ಸೂತ್ರ ಗೊತ್ತು. 2 ಇಂಟು ಉದ್ದ ಪ್ಲಸ್ ಅಗಲ ಅಂತಕ್ಕಂಥದ್ದು. ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಸಿಗ್ತಕ್ಕಂಥದ್ದು 410 ಮೀಟರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 42ನೇ ಪ್ರಶ್ನೆ. 4803ಕ್ಕೆ ಎಷ್ಟನ್ನು ಸೇರಿದಾಗ 9241 ಬರುತ್ತೆ ಅಂತ ಕೇಳಿದರೆ ಇದಕ್ಕೇನು ಮಾಡ್ಬೇಕಂತಂದರೆ 9241ರಲ್ಲಿ 4803 ಕಳೆದಾಗ ನಮಗೆ ಸಿಗ್ತಕ್ಕಂಥ ಉತ್ತರ ಯಾವುದು ಅಂದರೆ 4438. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, 43ನೇ ಪ್ರಶ್ನೆ. 6200 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆದಾಗ 6.2 ಕಿಲೋಮೀಟರ್ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 44ನೇ ಪ್ರಶ್ನೆ. 1260ನ್ನು 18ರಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದು ಏನು ಅಂತ ಕೇಳಿದರೆ 70 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 70 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 45ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ವಿಶಾಲ ಕೋನ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 145 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 46. ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಒಟ್ಟು ಭಾಗಗಳು ಎಷ್ಟಿದೆ ನೋಡಿರಿ, ಸಮನಾಗಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಕೆಲವೊಂದಿಷ್ಟನ್ನು ಕೊಟ್ಟಿದ್ದಾರೆ. ಈ ಭಾಗ ಸಮನಾಗಿದೆ. ಇದು ಸ್ವಲ್ಪ ದೊಡ್ಡದಿದೆ ಅಂದರೆ ಇದರಲ್ಲಿ 2 ಭಾಗ ಆಗಿದ್ದಾವೆ. ಹಾಗಾಗಿ ಒಟ್ಟು 8 ಭಾಗಗಳಿದ್ದಾವೆ. 8/1 ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ. 3/10 ದಶಮಾಂಶ ರೂಪದಲ್ಲಿ ಬರೆದಾಗ ಸಿ ಆಪ್ಷನ್ 0.3 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. 48ನೇ ಪ್ರಶ್ನೆ. ಒಂದು ಟ್ರಸ್ಟ್ 165 ದಾನಿಗಳಿಂದ 135 ಸಂಗ್ರಹಿಸಿತು. ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯೆ ಸಮನಾಗಿ ಹಂಚಿದರೆ ಪ್ರತಿಯೊಂದು ಶಾಲೆಗೆ ದೊರೆಯುವ ಹಣ ಎಷ್ಟು ಅಂತ ಕೇಳಿದರೆ ಇದಕ್ಕೆ 165 × 135 ಮಾಡಿದಾಗ 22275 ಬರುತ್ತೆ. ಇನ್ನು 5 ಶಾಲೆಗಳಿಗೆ ಹಂಚಿದಾಗ ನಮಗೆ ಸಿಗ್ತಕ್ಕಂಥದ್ದು ಎಷ್ಟು ಅಂದರೆ 4455. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ. ಮುಂದಿನ ಪ್ರಶ್ನೆ 49. 3 ಡಜನ್ ಕಿತ್ತಾಳೆ ಹಣ್ಣುಗಳ ಬೆಲೆ 144 ಆದರೆ ಕಿತ್ತಾಳೆ ಹಣ್ಣುಗಳ ಬೆಲೆ 3 ಕಿತ್ತಾಳೆ ಹಣ್ಣುಗಳ ಬೆಲೆ ಎಷ್ಟು ಅಂತ ಕೇಳಿದರೆ 144ಅನ್ನು ನಾವು 3 ಡಜನ್ ಅಂದರೆ 12 3 36. ಹಾಗಾಗಿ 36ರಿಂದ ಭಾಗಿಸಿದಾಗ 4 ಬರ್ತದೆ. ಒಂದು ಕಿತ್ತಾಳೆ ಹಣ್ಣಿಗೆ 4 ಬರುತ್ತೆ. ಇಲ್ಲಿ 3 ಕಿತ್ತಾಳೆ ಹಣ್ಣು ಕೇಳಿದರೆ 3 4 12 ಅಂತಕ್ಕಂಥದ್ದು ಸರಿ ಉತ್ತರ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 50ನೇ ಪ್ರಶ್ನೆ. ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಸುಮಾ ಆಟದ ಮೈದಾನದ ಸುತ್ತ 4 ಬಾರಿ ಸುತ್ತಾಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಒಟ್ಟು ದೂರ ಎಷ್ಟು ಅಂತ ಕೇಳಿದರೆ
ಚೌಕಾಕಾರದ ಮೈದಾನದ ಸುತ್ತಳ ಕಂಡಿದ್ದು 4 × ಬಾವ್ ಅಂತ ಕರಿತೀವಿ. ಬಾವ್ 45 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 4 × 55 ಗುಣಿಸಿದಾಗ 210 ಬರುತ್ತೆ. ಇದನ್ನು 4 ಬಾರಿ ಸುತ್ತಿದ್ದಾಳೆ ಅವಳು. ಎಷ್ಟು ಬಾರಿ ಅಂದರೆ 4 ಬಾರಿ. ಹಾಗಾಗಿ 4 × 210 ಗುಣಿಸಿದಾಗ ನಮಗೆ ಬರ್ತಕ್ಕಂಥದ್ದು 880 ಮೀಟರ್. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 51ನೇ ಪ್ರಶ್ನೆ, ಕೊಟ್ಟಿರುವ ಅನುಕ್ರಮಗಳ ಗಳನ್ನು ಪೂರ್ಣಗೊಳಿಸಬೇಕಿಲ್ಲಿ. 14 14 14 28 14 42 14 56 14 70 ಬಿ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. 52ನೇ ಪ್ರಶ್ನೆ, 8 ಬಂಡಲ್ಗಳ ವೈರ್ನ ಉದ್ದ 320 ಮೀಟರ್ ಆದಾಗ ಒಂದು ಬಂಡಲ್ನ ವೈರ್ನ ಉದ್ದ ಅಂತ ಕೇಳಿದರೆ ನಾವೇನು ಮಾಡಬೇಕಂದ್ರೆ 320 8ರಿಂದ ಭಾಗಿಸಿದಾಗ ನಮಗೆ 40 ಬರುತ್ತೆ. ಹಾಗಾಗಿ ಆಪ್ಷನ್ ಎ 40 ಮೀಟರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. 53ನೇ ಪ್ರಶ್ನೆ, 1.1/4 ಪ್ಲಸ್ 2.3/4 ಪ್ಲಸ್ 3.1/2 ಪ್ಲಸ್ 2.1/4 ಇವುಗಳನ್ನು ಕೂಡಿಸಿದಾಗ ನಮಗೆ ಸಿಗ್ತಕ್ಕಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ 10 ಆಗಿರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 54ನೇ ಪ್ರಶ್ನೆ, 3421.07 ಮತ್ತು ಪ್ಲಸ್ 4362 ಪ್ಲಸ್ 0.42 ಕೂಡಿಸಿದಾಗ ಬರ್ತಕ್ಕಂಥದ್ದು 7783.49 ಬಿ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. 55ನೇ ಪ್ರಶ್ನೆ, ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 80 ಮೀಟರ್ ಆದರೆ ಸುತ್ತಳತೆ ಅಂತ ಕೇಳಿದರೆ ಸುತ್ತಳತೆ 4 × 8 4 × ಬಾವು ನಮಗೆ ಒಂದು ಬಾವು 80 ಕೊಟ್ಟಿದ್ದಾರೆ. 4 × 8 32 ಹಾಗಾದರೆ 320 ಮೀಟರ್ ಉದ್ದ ಒಂದು ಚೌಕಾಕಾರದ ಸುತ್ತಳತೆ ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 56, 4361.42 ಮೈನಸ್ 376.73 ಕಳೆದಾಗ ನಮಗೆ ಬರ್ತಕ್ಕಂಥದ್ದು ಏನಂದರೆ 3984.69 ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ, ಒಂದು ಬ್ಯಾಗ್ನ ಬೆಲೆ ₹230 ಆದರೆ 14 ಬ್ಯಾಗ್ಗಳ ಬೆಲೆ ಎಷ್ಟು ಅಂತ ಕೇಳಿದರೆ ಇದನ್ನು ಒಂದು ಬ್ಯಾಗ್ನಿಂದ ಅದನ್ನು ಗುಣಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು ಎಷ್ಟು ಅಂತಂದರೆ ಒಟ್ಟು ₹3220 ಸಿಗುತ್ತೆ ವಿದ್ಯಾರ್ಥಿಗಳೇ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 58ನೇ ಪ್ರಶ್ನೆ, ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿ ಒಂದು ಪ್ರತಿದಿನ 3526 ಉಡುಪುಗಳನ್ನು ಸಿದ್ಧಪಡಿಸುತ್ತಿದೆ. ಹಾಗಾದರೆ 23 ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನು ಸಿದ್ಧಪಡಿಸಿದೆ ಅಂತ ಕೇಳಿದರೆ ನಾವು ಗುಣಾಕಾರ ಮಾಡಬೇಕಾಗುತ್ತೆ. ಗುಣಾಕಾರ ಮಾಡಿದಾಗ 81,098 ಸಿದ್ಧ ಉಡುಪುಗಳನ್ನು ಅದು ತಯಾರಿಸುತ್ತೆ ಅಂತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 59, ಈ ಚಿತ್ರದಲ್ಲಿರುವ ಅಥವಾ ಈ ವೃತ್ತದಲ್ಲಿರುವ ವ್ಯಾಸ ಅಂತ ಕೇಳಿದರೆ ಇದರಲ್ಲಿರ್ತಕ್ಕಂಥ ವ್ಯಾಸ ಯಾವುದಂತಂದರೆ PQ ಅಂತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ 60ನೇ ಪ್ರಶ್ನೆ, ಈ ಚಿತ್ರದಲ್ಲಿ ವಿಕರ್ಣ ಅಂತ ಕೇಳಿದರೆ ವಿಕರ್ಣ ಅಥವಾ ಕರ್ಣ ಅಂತ ಕರಿತೀವಿ. QR ಅಂತಕ್ಕಂಥದ್ದು ವಿಕರ್ಣ ಆಗಿರುತ್ತೆ ವಿದ್ಯಾರ್ಥಿಗಳು. ಹಾಗಾದರೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿಗೆ ಭಾಗ 3 ಗಣಿತ ವಿಷಯ ಮುಕ್ತವಾಯಿತು. ನೆಕ್ಸ್ಟ್ ಭಾಗ 4 ನೋಡೋಣ. ಭಾಗ 4ರಲ್ಲಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳಿರ್ತವೆ. ಸಿ ಜೀವಸತ್ವದ ಕೊರತೆಯಿಂದ ಬರುವ ರೋಗ ಸ್ಕರ್ವಿ. ಸಿ ಎ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಒಂದು ಬೀಜದ ಹೊರಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಬೀಜ ಕವಚ ಅಂತ ಕರಿತೀವಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ ಅಂತ ಕೇಳಿದರೆ ಭೂಮಿಯು ಸೌರವ್ಯೂಹದಲ್ಲಿ 5ನೇ ದೊಡ್ಡ ಗ್ರಹ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ 206. ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ರಿಕೆಟ್ಸ್ ರೋಗವು ಯಾವ ವಿಟಮಿನ್ಗಳ ಕೊರತೆಯಿಂದ ಬರುತ್ತೆ ಅಂತಂದರೆ ಆಪ್ಷನ್ ಬಿ ಡಿ ವಿಟಮಿನ್ನಿಂದ ಕೊರತೆಯಿಂದ ಬರ್ತಕ್ಕಂಥದ್ದು. ಅತ್ಯಂತ ದೊಡ್ಡ ಹೂವು ಯಾವುದು ಅಂತಂದರೆ ರೆಪ್ಸಿಲಿಯಾ. ಅತ್ಯಂತ ಚಿಕ್ಕ ಹೂವು ಯಾವುದು ಅಂತಂದರೆ ಉಲ್ಫಿಯಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಹಾಗಾದರೆ ಇದಕ್ಕೆ 66ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಸರಿಯಾಗಿರುತ್ತೆ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದಂದರೆ ಸಾರಜನಕ, 78% ಇರುತ್ತೆ. ಮುಂದಿನ ಪ್ರಶ್ನೆ, ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಯಾವುದಂದರೆ ಶುಕ್ರ ಗ್ರಹವನ್ನು ನಾವು ಬೆಳಗಿನ ಚುಕ್ಕಿ ಅಂತ ಕರಿತೀವಿ. ನೆಕ್ಸ್ಟ್, ಅತ್ಯಂತ ಹಗುರವಾದ ಮೂಲ ವಸ್ತು ಅಂತ ಕೇಳಿದರೆ ಅತ್ಯಂತ ಹಗುರವಾದ ಮೂಲ ವಸ್ತು ಜಲಜನಕ, ಹೈಡ್ರೋಜನ್ ಅಂತ ಕರಿತೀವಿ ನಾವು. ಓಜೋನ್ನ ಅಣುಸೂತ್ರ O3 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ 71, ಮರುಭೂಮಿಯ ಗುಲಾಬಿ ಗಿಡಗಳ ಬೀಜಗಳನ್ನು ಡ್ಯಾಶ್ ಹರಡುತ್ತವೆ. ಮರುಭೂಮಿಯ ಗುಲಾಬಿ ಗಿಡಗಳ ಬೀಜಗಳು ಯಾವ ರೀತಿ ಹರಡುತ್ತವೆ ಅಂದರೆ ಗಾಳಿಯ ಮೂಲಕ ಹರಡ್ತಕ್ಕಂಥದ್ದು. ನೆಕ್ಸ್ಟ್, ಸಿರಿಧಾನ್ಯಗಳಿಗೆ ಉದಾಹರಣೆ ಜೋಳ. 73ನೇ ಪ್ರಶ್ನೆ, ಹೊಗೆ ಡ್ಯಾಶ್ ರೂಪದ ದ್ರವ್ಯ ಆಗಿದೆ ಅಂತ ಕೇಳಿದರೆ ಹೊಗೆಯು ಒಂದು ಅನಿಲ ರೂಪದ ದ್ರವ್ಯವಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸಂಖ್ಯೆ 74, ಹಸಿರುವನ್ನು ಪುಸ್ತಕದ ಕರ್ತೃ BGL ಸ್ವಾಮಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಎ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. 75ನೇ ಪ್ರಶ್ನೆ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತ ಕರಿತೀವಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತಂದರೆ ಅದು ಗುರುಗ್ರಹ ಆಗಿರುತ್ತೆ. ಅತ್ಯಂತ ದೊಡ್ಡ ಗ್ರಹ ಸೌರವ್ಯೂಹದಲ್ಲಿ ಗುರುಗ್ರಹ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ. 77ನೇ ಪ್ರಶ್ನೆ, ಹಸುವಿನ ಸರಾಸರಿ ವಯಸ್ಸು ಅಂತ ಕೇಳಿದರೆ 20 ವರ್ಷ. ಎ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಕಬ್ಬು ಯಾವ ಜಾತಿಗೆ ಸೇರಿದೆ ಅಂತ ಕೇಳಿದರೆ ಏಕವಾರ್ಷಿಕ, ತ್ರೈವಾರ್ಷಿಕ, ದ್ವೈವಾರ್ಷಿಕ, ಬಹುವಾರ್ಷಿಕ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು, ದ್ವೈವಾರ್ಷಿಕ ಸಸ್ಯ ಆಗಿರುತ್ತೆ. ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ ಅಂತ ಕೇಳಿದರೆ ತಾಮ್ರವು ಒಂದು ಘನಸ್ಥಿತಿಗೆ ಒಂದು ಉದಾಹರಣೆಯಾಗಿದೆ. ಸೋಡಿಯಂ ಕ್ಲೋರೈಡ್ ಒಂದು ಸಂಯುಕ್ತ ವಸ್ತು, ಯಾಕಂದರೆ ಸೋಡಿಯಂ CaCl2 ಅಂತ ಇರುತ್ತೆ. ಹಾಗಾಗಿ ಇದು ಸಂಯುಕ್ತ ವಸ್ತುಗೆ ಉದಾಹರಣೆಯಾಗಿರುತ್ತೆ ಸ್ನೇಹಿತರೆ.
ಭಾಗ 4ರಲ್ಲಿ ವಿಜ್ಞಾನ ಪ್ರಶ್ನೆ ಮುಗಿತು. ಈಗ ಭಾಗ 5 ಅದರಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೆಗಳು. 81ನೇ ಪ್ರಶ್ನೆ, ಆಗ್ರಾದ ತಾಜ್ ಮಹಲನ್ನು ಕಟ್ಟಲು ಬಳಸಿದ ಕಲ್ಲು ಯಾವುದು ಅಂತಂದರೆ ಅಮೃತಶಿಲೆ. ಎ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. 82ನೇ ಪ್ರಶ್ನೆ, ಅಂಡಮಾನ್ ದ್ವೀಪಗಳು ಇರುವ ಸ್ಥಳ ಅಂತ ಕೇಳಿದರೆ ಬಂಗಾಳ ಕೊಲ್ಲಿಯಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಭಾರತದ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಎಂದು ಯಾರನ್ನು ಕರೀತಾರೆ? ಡಿ ಆಪ್ಷನ್ PT ಉಷಾ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 84, ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಅಂತಂದರೆ ಒಟ್ಟು 11 ಜನರು ಹಾಕಿ ಆಟವನ್ನು ಆಡಬಹುದು ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 85ನೇ ಪ್ರಶ್ನೆ, ಆಶ್ರಯ ಯೋಜನೆಯ ಉದ್ದೇಶ ಅಂತ ಕೇಳಿದರೆ ಆಶ್ರಯ ಯೋಜನೆಯ ಉದ್ದೇಶ ಏನಪ್ಪ ಅಂತಂದರೆ ಉಚಿತ ನಿವೇಶನಗಳು ಮತ್ತು ಅನುದಾನಗಳು ಹಾಗೂ ಸಾಲವನ್ನು ಬಡವರು ಮನೆಗಳನ್ನು ಒದಗಿಸುವುದಾಗಿದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ 86, ವಿವಿಧತೆಯಲ್ಲಿ ಏಕತೆ ಎಂದರೆ ಏನು ಅಂದರೆ ಆಪ್ಷನ್ ಎ ಭಿನ್ನತೆಯನ್ನು ಕಡೆಗಣಿಸದೆ ಭಾವೈಕ್ಯತೆ ಹೊಂದಿರುವುದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 87, ಭಾರತದ ಅತಿ ಎತ್ತರದ ಶೃಂಗ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಥವಾ K2 ಅಂತ ಕರಿತೀವಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. 88ನೇ ಪ್ರಶ್ನೆ, ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡೋರಿಗೆ ನಾವೆಂತ ಕರಿತೀವಿ ಅಂದರೆ ಕೂಲಿ ಕಾರ್ಮಿಕರು ಅಂತ ಕರಿತೀವಿ ಅಥವಾ ಕೃಷಿ ಕೂಲಿ ಕಾರ್ಮಿಕರು ಅಂತ ಕರಿತೀವಿ ವಿದ್ಯಾರ್ಥಿಗಳು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 89, ಒಳಾಂಗಣ ಆಟಕ್ಕೆ ಉದಾಹರಣೆ ಯಾವುದು ಅಂತಂದರೆ ಟೇಬಲ್ ಟೆನ್ನಿಸ್ ಒಳಾಂಗಣ ಆಟಕ್ಕೆ ಉದಾಹರಣೆ. ಪ್ರಶ್ನೆ ಸಂಖ್ಯೆ 90, ಜೇನುಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಯಾವುದು ಅಂತಂದರೆ ಜೇನುಕುರುಬ ವಾಸಿಸ್ತಕ್ಕಂಥ ಜಿಲ್ಲೆ ಕೊಡಗು ಜಿಲ್ಲೆ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ. 90ನೇ ಪ್ರಶ್ನೆಗೆ ಉತ್ತರ ಕೊಡಗು ಜಿಲ್ಲೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 91, ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಡಿ ಗಾಳಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ 92, ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದಿರುವ ಕೃಷಿ ಪದ್ಧತಿ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಾವಯವ ಕೃಷಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ 93, ಪ್ರಶ್ನೆ ಸಂಖ್ಯೆ 93, ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ ಯಾವುದು ಅಂತಂದರೆ ಜೀಬ್ರಾ ಪಟ್ಟಿಯಲ್ಲಿ ನಡಿಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 94, ದೂರವಾಣಿಯನ್ನು ಕಂಡುಹಿಡಿದವರು ಗ್ರಹಾಮ್ ಬೆಲ್ ಅಂತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 94ಕ್ಕೆ ಸರಿ ಉತ್ತರ ಎ ಆಪ್ಷನ್ ಸರಿಯಾಗಿರುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸಂಖ್ಯೆ 95, ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಚಿತ್ರನಟ ಯಾರು ಅಂತಂದರೆ ಆಪ್ಷನ್ ಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 96, ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡೋರಿಗೆ ನಾವೇನಂತ ಕರಿತೀವಿ ಅಂದರೆ ಕಮ್ಮಾರ ಅಂತ ಕರಿತೀವಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 97ನೇ ಪ್ರಶ್ನೆ, ರಾಷ್ಟ್ರೀಯ ಹಣ್ಣು ಮಾವು ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಕೆಂಪುಕೋಟೆ ಇರುವ ಸ್ಥಳ ಅಂತ ಕೇಳಿದರೆ ಕೆಂಪುಕೋಟೆ ಇರುವ ಸ್ಥಳ ದೆಹಲಿಯಲ್ಲಿ. ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 99, ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲು ಬಳಸುವ ಕಲ್ಲು ಅದಕ್ಕೆ ನಾವು ಮರಳು ಕಲ್ಲು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ. ಕೊನೆಯ ಪ್ರಶ್ನೆ, 5ನೇ ತರಗತಿ ಮುರಾರ್ಜಿ ಪರೀಕ್ಷೆಯ ಪ್ರವೇಶ ಪರೀಕ್ಷೆಗಾಗಿ ಇಂದು ನಡೆಸಿರ್ತಕ್ಕಂಥ ಪ್ರವೇಶ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೊನೆಯದಾಗಿರುತ್ತೆ. ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶವನ್ನು ನಾವು ಒಯಾಸಿಸ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ನಾವು 100 ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವಿಡಿಯೋಗಳನ್ನು ಮಾಡಲು ನಮಗೆ ನೆರವಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.